ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ದಿನ ಮಕರ ರಾಶಿಯವರಿಗೆ ಸಂಬಂಧಿಸಿದಂತೆ ಅವರ ಮುಂದಿನ ಜೀವನ ಹೇಗೆಲ್ಲ ಇರುತ್ತದೆ ಎಂದು ನೋಡೋಣ. ಅವರ ಜೀವನ ಶೈಲಿ ಹೇಗಿರುತ್ತದೆ, ಅವರ ಮುಂದಿನ ನಡೆ ಏನು, ಮಕರ ರಾಶಿಯವರ ಜೀವನ ಚರಿತ್ರೆಯ ವಿವಿಧ ಬಗೆಯ ಆಗುಹೋಗುಗಳ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ಆತ್ಮೀಯ ಸ್ನೇಹಿತರೆ, ಮಕರ ರಾಶಿಯವರೇ, ನೀವು ಭೂಮಿಯಲ್ಲಿ ಹುಟ್ಟಿರೋದೇ ಕಷ್ಟಪಟ್ಟು ದುಡಿಯುವುದಕ್ಕೆ, ನಿಮ್ಮ ಹೆಗಲ ಮೇಲೆ ಬೆಟ್ಟದಷ್ಟು ಜವಾಬ್ದಾರಿಯನ್ನು ಹೊತ್ಕೊಂಡು ಸಾಗುವುದಕ್ಕೆ ಎನ್ನುವುದು ಈ ಇಡೀ ಜಗತ್ತಿಗೆ ಗೊತ್ತಿರುವ ವಿಚಾರ. ಮಕರ ರಾಶಿಯವರಿಗೆ ತಾಳ್ಮೆ ಎನ್ನುವುದು ತಮ್ಮ ರಕ್ತದಲ್ಲಿಯೇ ಬೆರೆತು ಹೋಗಿರುತ್ತದೆ. ಅಷ್ಟರ ಮಟ್ಟಿಗೆ ತಾಳ್ಮೆಯನ್ನು ಹೊಂದಿರುತ್ತಾರೆ. ನಿಮ್ಮ ಸಂಕಲ್ಪ ಹೇಗಿರುತ್ತದೆ ಎಂದು ನೋಡಿದರೆ, ಒಂದು ಬೆಟ್ಟ ಒಂದೇ ಕಡೆ ಎಷ್ಟು ಗಟ್ಟಿಯಾಗಿ ನೆಲೆಯೂರುತ್ತದೆ ಅಷ್ಟರ ಮಟ್ಟಿಗೆ ಆ ನಿಮ್ಮ ಒಂದು ಸಂಕಲ್ಪ ಇರುತ್ತದೆ. ಮಕರ ರಾಶಿಯವರದು ಎಷ್ಟು ಗಟ್ಟಿ ಮನಸ್ಸು ಎಂದರೆ, ನೀವು ಹುಟ್ಟಿನಿಂದ ಇಲ್ಲಿಯವರೆಗೂ ಕಷ್ಟದ ಮೇಲೆ ಕಷ್ಟ, ನೋವುಗಳ ಮೇಲೆ ನೋವು, ಹೊಡೆತಗಳ ಮೇಲೆ ಮತ್ತೆ ಹೊಡೆತ, ಹೀಗೆ ಹಲವು ಕಷ್ಟಗಳನ್ನು ಅನುಭವಿಸುವಿರಿ. ಇದಕ್ಕೆಲ್ಲ ಕಾರಣ ಏನು ಎಂದು ನೋಡೋದಾದರೆ, ನಿಮ್ಮ ಆ ನೋವು ನಿಮಗಷ್ಟೇ ಗೊತ್ತು. ಇಡೀ ಜಗತ್ತಿನಲ್ಲಿ ಕರ್ಮದ ಪಾಠ ಹೇಳುವವರು ಯಾರಾದರೂ ಇದ್ದರೆ ಅವರೇ ಶನಿ ಮಹಾತ್ಮ ಸ್ವಾಮಿ. ಶನಿ ಮಹಾತ್ಮನು ಮಕರ ರಾಶಿಯವರ ಅಧಿಪತಿ. ಹಾಗಾಗಿ ಸ್ವಲ್ಪ ಏರುಪೇರಾದರೂ ಕಟ್ಟಿಟ್ಟ ಬುತ್ತಿ. ಆದರೆ ಮಕರ ರಾಶಿಯವರು, ನೀವು ಅನ್ಯರಿಗೆ ನ್ಯಾಯ ಒದಗಿಸುವಲ್ಲಿ ತುಂಬ ಪರಿಣಿತರು. ಆದರೆ ನಿಮ್ಮ ಸ್ವಂತ ಜೀವನದ ಬದುಕಿನಲ್ಲಿ ಯಾಕೆ ಪದೇ ಪದೇ ಅನ್ಯಾಯಕ್ಕೆ ಒಳಗಾಗುತ್ತಿದ್ದೀರಿ? ಅದೆಷ್ಟೋ ಜನರಿಗೆ ದಾರಿದೀಪವಾದ ನಿಮಗೆ ಇಂದು ನಿಮ್ಮ ದಾರಿಯೇ ಕತ್ತಲಾಗಿ ಕಾಣುತ್ತಿರುವುದು ಏಕೆ? ನೀವು ಕಲ್ಲು ಬಂಡೆಯಂತೆ ಗಟ್ಟಿಯಾದವರು, ದೃಢ ಸಂಕಲ್ಪ ಉಳ್ಳವರು ಎಂದು ಜಗತ್ತು ನಂಬಿದೆ. ಆದರೆ ಆ ಬಂಡೆಯೊಳಗೆ ಅಡಗಿರುವ ಮೃದುವಾದ ಅಪ್ಪಟ ಒಳ್ಳೆಯ ಮನಸ್ಸು ಒಂಟಿತನದಲ್ಲಿ ಕಣ್ಣೀರು ಹಾಕುತ್ತಿರುವುದು ಯಾರಿಗೂ ಸಹ ಕಾಣುತ್ತಿಲ್ಲ ಏಕೆ? ಮಗುವಿನ ಮನಸ್ಸಿನಂತೆ ಸ್ವಚ್ಛ ಹೃದಯ ಇರುವ ಆತ್ಮೀಯ ಮಕರ ರಾಶಿಯವರೇ, ಇಂದು ನೀವು ಒಂದು ಕಟು ಸತ್ಯವನ್ನು ಒಪ್ಪಿಕೊಳ್ಳಲೇಬೇಕು. ನಿಮ್ಮ ಬದುಕಿನಲ್ಲಿ ನಿಮ್ಮ ನೆಮ್ಮದಿಯನ್ನು ಯಾರೂ ಸಹ ಬಂದು ಕದಿಯುತ್ತಿಲ್ಲ. ಬದಲಾಗಿ ನಿಮ್ಮದೇ ಆದ ಕೆಲವು ಗುಣಗಳು ನಿಮ್ಮ ಕಾಲಿಗೆ ಹೆಬ್ಬಾವಿನಂತೆ ಸುತ್ತಿಕೊಂಡಿವೆ. ನಿಮ್ಮ ಗೆಲುವನ್ನು ತಡೆಯುತ್ತಿರುವ ಆ ಕಾಣದ ಗೋಡೆ ಯಾವುದು? ಈ ವಿಡಿಯೋ ಕೇವಲ ರಾಶಿ ಭವಿಷ್ಯಕ್ಕಾಗಿ ಅಲ್ಲ, ಇದು ನಿಮ್ಮ ಆತ್ಮಾವಲೋಕನ ಮಾಡಿಕೊಳ್ಳುವ ಸಮಯ. ಹಾಗಾಗಿ ದಯವಿಟ್ಟು ವಿಡಿಯೋವನ್ನು ಎಲ್ಲಿಯೂ ಸಹ ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಯಾಕೆಂದರೆ ಇಂದು ನೀವು ಕಂಡುಕೊಳ್ಳುವ ಉತ್ತರ ನಿಮ್ಮ ಹೆಗಲ ಮೇಲಿರುವ ದೊಡ್ಡ ಭಾರವನ್ನು ಇಳಿಸಿ ನಿಮ್ಮ ಮನಸ್ಸನ್ನು ಹಗುರ ಮಾಡಬಲ್ಲದು. ಮಕರ ರಾಶಿಯವರು, ಆ ಒಂದು ಕರಾಳ ಸತ್ಯದ ಬಗ್ಗೆ ತಿಳಿಯುವ ಮೊದಲು ಜಗತ್ತು ನಿಮ್ಮನ್ನು ಯಾಕೆ ಕರ್ಮಿಷ್ಠರು ಹಾಗೂ ಕರ್ಮಯೋಗಿ ಎಂದು ಕರೆಯುತ್ತದೆ ಎಂಬುದು ನಿಮಗೆ ಅರ್ಥವಾಗಬೇಕು. ಮಕರ ರಾಶಿಯವರೇ, ನಿಮ್ಮ ಶಕ್ತಿ ಸಾಮಾನ್ಯವಾದದ್ದಲ್ಲ. ಮೊದಲನೆಯದಾಗಿ ನೋಡೋದಾದರೆ, ನಿಮ್ಮ ಅಚಲವಾದ ಶ್ರದ್ಧೆ ಮತ್ತು ಪರಿಶ್ರಮ ಇರುವ 12 ರಾಶಿ ಚಕ್ರದಲ್ಲಿ ಯಾವುದೇ ರಾಶಿಯವರು ಸುಲಭವಾಗಿ ಸೋಲೊಪ್ಪಿಕೊಂಡರೂ ನೀವು ಮಾತ್ರ ಸೋಲನ್ನೇ ಮೆಟ್ಟಿ ನಿಲ್ಲುವ ಛಲ ಇರುವಂಥವರು. ನಿಮಗೆ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬರಲಿ, ಎಷ್ಟೇ ನೋವುಗಳಿರಲಿ, ಅದೆಷ್ಟೇ ಸಮಯ ಹಿಡಿಯಲಿ, ನೀವು ಅಂದುಕೊಂಡಂಥ ಕೆಲಸಗಳನ್ನು ಸುಮ್ಮನೆ ಬಿಟ್ಟು ಬಿಡುವ ಮನಸ್ಸಿನವರಂತೂ ಅಲ್ಲವೇ ಅಲ್ಲ. ಹಿಡಿದ ಕೆಲಸವನ್ನು ಅಚ್ಚುಕಟ್ಟಾಗಿ ಮುಗಿಸಿಯೇ ತೀರುವ ಹಠ ನಿಮ್ಮದಾಗಿರುತ್ತದೆ. ಎರಡನೆಯದಾಗಿ, ನಿಮ್ಮ ಪ್ರೀತಿ ವಿಶ್ವಾಸಾರ್ಹತೆ. ಯಾರು ಕೈಕೊಟ್ಟರೂ ಮಕರ ರಾಶಿಯವರು ಕೈಬಿಡುವುದಿಲ್ಲ ಎನ್ನುವ ನಂಬಿಕೆ ಅದೆಷ್ಟೋ ಜನರಿಗಿದೆ. ಎಂತಹದ್ದೇ ಕಷ್ಟ ಬಂದರೂ ತಾನು ಕುಸಿಯದೆ ತಮ್ಮ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿ ನಿಲ್ಲುವಂತಹ ಗುಣವುಳ್ಳವರು ನೀವು. ಎಷ್ಟು ಚೆನ್ನಾಗಿ ತಮ್ಮ ಕುಟುಂಬವನ್ನು ನಿಭಾಯಿಸುವಂಥ ತಾಕತ್ತು ನಿಮ್ಮದಾಗಿದೆ. ಮೂರನೆಯದಾಗಿ, ಮಕರ ರಾಶಿಯವರು ದೂರದೃಷ್ಟಿ ಉಳ್ಳವರು. ಇಂದು ಕಷ್ಟಪಟ್ಟರೆ ನಾಳೆ ಸುಖ ಸಿಗುತ್ತದೆ ಎನ್ನುವ ವಾಸ್ತವ ಪ್ರಜ್ಞೆ ನಿಮಗೆ ಹೆಚ್ಚಿನದಾಗಿ ಇರುತ್ತದೆ. ಒಂದು ಗುರಿ ಇಟ್ಕೊಂಡ್ರೆ ಗುರಿಯನ್ನು ತಲುಪುವವರೆಗೂ ಬಿಡುವ ಮಾತೇ ಇಲ್ಲ. ಇಷ್ಟೆಲ್ಲ ಅದ್ಭುತ ಗುಣಗಳಿದ್ದರೂ ನೀವು ಯಾಕೆ ನಿಮ್ಮ ಜೀವನದಲ್ಲಿ ನೆಮ್ಮದಿ ಇಲ್ಲದೆ ಬದುಕುತ್ತಿದ್ದೀರಿ? ಶಿಖರದ ತುದಿಯಲ್ಲಿ ನಿಲ್ಲಬೇಕಾದ ನೀವು ಯಾಕೆ ಇಂದಿಗೂ ನೋವಿನಲ್ಲೇ ಪರದಾಡುತ್ತಿದ್ದೀರಿ? ಕಷ್ಟದೊಂದಿಗೆ ಯುದ್ಧ ಮಾಡುತ್ತಿದ್ದೀರಿ, ನಿಮ್ಮ ಜೀವನಕ್ಕಾಗಿ ಹೋರಾಡುತ್ತಿದ್ದೀರಿ. ಈಗ ಆ ಅಸಲಿ ಸತ್ಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಮಕರ ರಾಶಿಯವರೇ, ನಿಮ್ಮನ್ನು ಜೀವನದಲ್ಲಿ ಪದೇ ಪದೇ ಸೋಲಿಸುತ್ತಿರುವ ಆ ಒಂದು ಮಾರಕವಾದ ದುರ್ಗುಣ ಯಾವುದು ಗೊತ್ತಾ? ಅದುವೇ ನಿಮ್ಮ ಅತಿಯಾದ ಯೋಚನೆ ಮತ್ತು ಆಲೋಚನೆಗಳು. ಮನಸ್ಸಿನಲ್ಲಿರುವ ಭಾವನೆಗಳನ್ನು ಹೊರಗೆ ವ್ಯಕ್ತಪಡಿಸದೆ ನಿಮ್ಮ ನೋವನ್ನು ನೀವೇ ನುಂಗಿಕೊಂಡು ಕಷ್ಟ ಅನುಭವಿಸಿರುವ ನೀವು, ಇದೇ ನಿಮ್ಮ ನೆಮ್ಮದಿಯನ್ನು ತಿನ್ನುತ್ತಿರುವ ಗೆದ್ದಲು ಎಂದೇ ಹೇಳಬಹುದು. ಮಕರ ರಾಶಿಯವರಿಗೆ ತಮಗೆ ಆಗುವ ನೋವನ್ನು, ಅವಮಾನವನ್ನು ಹಾಗೂ ತನ್ನ ಕಷ್ಟಗಳನ್ನು ಮತ್ತು ಪ್ರೀತಿಯನ್ನು ಅದೇ ರೀತಿಯಲ್ಲಿ ಇನ್ನೂ ಕೆಲವು ವಿಷಯಗಳನ್ನು ಬೇರೆಯವರಲ್ಲಿ ಹಂಚಿಕೊಳ್ಳುವುದು ಅಥವಾ ಅವರೊಂದಿಗೆ ಹೇಳಿಕೊಳ್ಳುವ ಅಭ್ಯಾಸವಿಲ್ಲ. ಎಲ್ಲವನ್ನೂ ತಮ್ಮ ಮನಸ್ಸಿನಲ್ಲಿಯೇ ಇಟ್ಟುಕೊಂಡು ಕೊರಗುತ್ತಾರೆ. ನನ್ನ ಕಷ್ಟವನ್ನು ಯಾರಿಗಾದರೂ ಹೇಳಿಕೊಂಡ್ರೆ ಅವರಿಗೆ ಅರ್ಥವಾಗುವುದಿಲ್ಲ, ಅಥವಾ ನಾನೇ ಎಲ್ಲವನ್ನ ನಿಭಾಯಿಸಬಲ್ಲೆ ಎನ್ನುವ ಛಲ ಹಾಗೂ ಸ್ವಾಭಿಮಾನ ನಿಮ್ಮಲ್ಲಿರುತ್ತದೆ. ಹಾಗಾಗಿ ಇದರಿಂದ ಏನೆಲ್ಲ ಆಗಲಿದೆ ಎನ್ನುವುದು ನಿಮಗೆ ಗೊತ್ತೇ?
ಮಕರ ರಾಶಿಯವರು, ನಿಮ್ಮ ಮನಸ್ಸು ಒಂದು ಒತ್ತಡದ ಕುಕ್ಕರ್ನಂತೆ ಆಗುತ್ತದೆ. ಹೊರಗಡೆಯಿಂದ ಶಾಂತವಾಗಿ ಕಾಣುವ ನೀವು ನಿಮ್ಮ ಮನಸ್ಸಿನ ಒಳಗಡೆ ಜ್ವಾಲಾಮುಖಿಯನ್ನೇ ಇಟ್ಟುಕೊಂಡು ನೋವು ಪಡುತ್ತಿದ್ದೀರಿ. ಮಕರ ರಾಶಿಯವರು, ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಮೌನವನ್ನು ತಪ್ಪಾಗಿ ತಿಳಿದು ನಿಮಗೆ ತುಂಬ ಅಹಂಕಾರ ಇದೆ ಎಂದು ಅರ್ಥೈಸಿಕೊಳ್ಳುತ್ತಾರೆ. ನೀವು ಯಾರನ್ನಾದರೂ ತುಂಬ ನಂಬಿ ನಿಮ್ಮ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಿರೋ ಅವರೇ ನಿಮಗೆ ಮೋಸ ಮಾಡಿ ನಿಮ್ಮಿಂದ ದೂರವಾಗುತ್ತಾರೆ. ಯಾಕೆಂದರೆ ನೀವು ನಿಮ್ಮ ಹೃದಯದಲ್ಲಿ ಪ್ರೀತಿಯನ್ನು ಇಟ್ಟುಕೊಂಡಿರುವಿರಿ. ಅದನ್ನು ಸುಮ್ಮನೆ ತೋರಿಸಲು ನಿಮಗೆ ಬರುವುದಿಲ್ಲ, ಅಥವಾ ಸುಮ್ಮನೆ ತೋರಿಸಿಕೊಳ್ಳುವ ಕಳ್ಳ ಪ್ರೀತಿ ನಿಮಗೆ ಇರುವುದಿಲ್ಲ. ಹಾಗಾಗಿ ಸ್ವಾಭಿಮಾನ ಎನ್ನುವುದು ನಮಗೆ ಅಡ್ಡ ಬರುತ್ತದೆ. ಮತ್ತೊಂದು ಕಹಿ ಸತ್ಯ ಏನೆಂದರೆ, ನಿಮ್ಮ ಕೆಲಸವನ್ನು ಸ್ವತಃ ನೀವೇ ಮಾಡಬೇಕು ಎನ್ನುವ ಹಠ ನಿಮ್ಮದಾಗಿರುತ್ತದೆ. ಬೇರೆಯವರ ಕೆಲಸದ ಮೇಲೆ ನಿಮಗೆ ಸ್ವಲ್ಪವೂ ನಂಬಿಕೆ ಬರುವುದಿಲ್ಲ. ಯಾಕೆಂದರೆ ನಿಮ್ಮ ಕೆಲಸದಲ್ಲಿ ನಿಮಗೆ ಅಷ್ಟೇ ಬಲವಾದ ನಂಬಿಕೆ ಇರುತ್ತದೆ. ಪ್ರತಿಯೊಂದು ಎಲ್ಲ ಜವಾಬ್ದಾರಿಯನ್ನು ಸ್ವತಃ ನೀವೇ ಹೊತ್ತುಕೊಳ್ಳುತ್ತೀರಿ. ಇದರಿಂದ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸೋತು ಹೋಗುತ್ತೀರಿ. ಆದರೆ ಯಾವುದೇ ಕಾರಣಕ್ಕೂ ವಿಶ್ರಾಂತಿ ತೆಗೆದುಕೊಳ್ಳಲು ನಿಮ್ಮ ಮನಸ್ಸು ಒಪ್ಪುವುದಿಲ್ಲ. ಬದುಕನ್ನು ನೀವು ಒಂದು ಯುದ್ಧದಂತೆ ನೋಡುವಿರೇ ಹೊರತು ಒಂದು ಆಟದಂತೆ ಆನಂದಿಸುವುದಿಲ್ಲ. ಆತ್ಮೀಯ ಮಕರ ರಾಶಿಯವರೇ, ನಿಮ್ಮ ಜೀವನದ ಬದುಕಿನಲ್ಲಿ ನಡೆಯುತ್ತಿರುವ ಈ 3 ಘಟನೆಗಳನ್ನು ಒಮ್ಮೆ ಗಮನಿಸಿ. ಮೊದಲನೆಯದಾಗಿ ಒಂಟಿತನ ಮತ್ತು ಖಿನ್ನತೆ. ನೀವು ಎಲ್ಲರಿಗಾಗಿ ಕಷ್ಟಪಟ್ಟು ದುಡಿಯುತ್ತೀರಿ. ಮನೆಯ ಎಲ್ಲ ಜವಾಬ್ದಾರಿಯನ್ನು ಸ್ವತಃ ತಾವೇ ಹೊರುತ್ತೀರಿ. ಆದರೆ ದಿನದ ಕೊನೆಯಲ್ಲಿ ನೀವು ಒಂಟಿಯಾಗಿರುವಿರಿ. ನಿಮ್ಮ ನೋವು ಹಾಗೂ ಕಷ್ಟದ ಕಣ್ಣೀರು ಒರೆಸಲು ಯಾರೂ ಸಹ ಇರುವುದಿಲ್ಲ ಎಂದು ಮನನೊಂದು ನೀವು ಪದೇ ಪದೇ ಇದೇ ವಿಷಯಕ್ಕೆ ಕೊರಗುತ್ತೀರಿ. ಆದರೆ ನಿಜ ಏನೆಂದು ನೋಡೋದಾದರೆ, ನೀವೇ ನಿಮ್ಮ ಸುತ್ತಲೂ ಒಂದು ಬಲವಾದ ಕೋಟೆಯನ್ನು ಕಟ್ಟಿ ಅದರ ಒಳಗಡೆ ಯಾರನ್ನೂ ಸಹ ಒಳಗೆ ಬಿಡುವುದಿಲ್ಲ. ಆ ಭದ್ರಕೋಟೆಗೆ ನೀವೇ ಯಜಮಾನರು. ಎರಡನೆಯದಾಗಿ ಅವಕಾಶಗಳನ್ನು ಕಳೆದುಕೊಳ್ಳುವಿರಿ. ನಿಮ್ಮ ಜೀವನದಲ್ಲಿ ಅತಿಯಾದ ಲೆಕ್ಕಾಚಾರ ಇರುವುದರಿಂದ ಮತ್ತು ನಿಮ್ಮ ಜೀವನ ಸುರಕ್ಷಿತವಾಗಿರಬೇಕು ಎನ್ನುವ ಮನಸ್ಥಿತಿಯಿಂದ ನಿಮ್ಮ ಕೈಗೆ ಒಲಿದು ಬಂದಂಥ ಅವಕಾಶಗಳನ್ನು ಸ್ವತಃ ನೀವೇ ಪರೀಕ್ಷಿಸಿ ಸಂಶಯದಿಂದ ನೋಡುತ್ತೀರಿ. ಸುಮ್ಮನೆ ರಿಸ್ಕ್ ತೆಗೆದುಕೊಳ್ಳಲು ಹೋಗದೆ, ಅಥವಾ ಇದು ಸರಿಯಾಗಿದೆಯೇ ಅಥವಾ ಇಲ್ಲವೇ ಎಂದು ಯೋಚಿಸುತ್ತಲೇ ಕುಳಿತುಕೊಳ್ಳುವಿರಿ. ಮೂರನೆಯದಾಗಿ ಸಂಬಂಧಗಳಲ್ಲಿ ಬಿರುಕು. ಮಕರ ರಾಶಿಯವರು, ನೀವು ಪ್ರೀತಿಗಿಂತ ಕರ್ತವ್ಯಕ್ಕೆ ಹೆಚ್ಚು ಬೆಲೆಯನ್ನು ಕೊಡುತ್ತೀರಿ. ಹಿಡಿದ ಕೆಲಸವನ್ನು ಮುಗಿಸದೆ ಬಿಡುವ ಮಾತೇ ಇಲ್ಲ. ಹಾಗಾಗಿ ನಿಮ್ಮ ಸಂಗಾತಿ ಅಥವಾ ನಿಮ್ಮ ಮಕ್ಕಳು ನಿಮ್ಮ ಜೊತೆಗೆ ಸಮಯ ಕಳೆಯಲು ಮತ್ತು ಸಾಮೀಪ್ಯವನ್ನು ಇಷ್ಟಪಡುತ್ತಾರೆ ಹಾಗೂ ಬಯಸುತ್ತಾರೆ. ಆದರೆ ನೀವು ಅವರನ್ನು ಅರ್ಥ ಮಾಡಿಕೊಳ್ಳದೆ ಅವರಿಗಾಗಿ ಹಣ ಅಥವಾ ಸೌಕರ್ಯ ಒದಗಿಸುವುದೇ ಪ್ರೀತಿ ಎಂದು ತಿಳಿದುಕೊಂಡಿದ್ದೀರಿ. ಹಾಗಾಗಿ ನಿಮ್ಮ ಮನೆಯವರೇ ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಂಡು ನೀವು ಭಾವಹೀನರು, ಕಠಿಣ ಹೃದಯದವರು ಎಂದು ದೂರ ತಳ್ಳುತ್ತಾ ನಿಮ್ಮನ್ನು ಕೀಳರಿಮೆಯಲ್ಲಿ ನೋಡುವುದು ಕಂಡುಬರುತ್ತದೆ. ಇದು ಮಕರ ರಾಶಿಯವರಿಗೆ ತುಂಬ ನೋವು ತರುತ್ತದೆ. ಇಷ್ಟಾದರೂ ಸಹ ನೀವು ಯಾವುದೇ ಕಾರಣಕ್ಕೂ ಸಹ ಬದಲಾಗುವುದಿಲ್ಲ. ಮಕರ ರಾಶಿಯವರೇ, ಬದುಕು ಒಂದು ಕೇವಲ ಕೆಲಸವಲ್ಲ, ಬದುಕು ಒಂದು ಕೇವಲ ಜವಾಬ್ದಾರಿಯಲ್ಲ. ಬದುಕು ನಮ್ಮ ಇಷ್ಟಕ್ಕೆ ಅನುಗುಣವಾಗಿ ಅನುಭವಿಸುವುದಕ್ಕೆ ಇರುವುದು. ಈಗ ನಿಮ್ಮ ಬದುಕು ಯಾಕೆ ಯಾಂತ್ರಿಕವಾಗಿದೆ ಎಂದು ಈಗಲಾದರೂ ಅರ್ಥವಾಯಿತೆ? ಆ ನಿಮ್ಮ ಮೌನವೇ ನಿಮ್ಮ ಶತ್ರುವಾಗಿ ಬದಲಾಗಿದೆ. ಆದರೆ ಈಗ ಸಮಯ ಬಂದಿದೆ. ಈ ಸಂಕೋಲೆಗಳಿಂದ ಆಚೆ ಬಂದು ಎದ್ದು ನಿಲ್ಲುವ ಸಮಯ ಬಂದಿದೆ. ಮಕರ ರಾಶಿಯವರೇ, ನೀವು ಕೇವಲ ದುಡಿಯುವ ಯಂತ್ರವಲ್ಲ. ನಿಮಗೂ ಸಹ ಒಳ್ಳೆಯ ಭಾವನೆಗಳಿವೆ. ನಿಮಗೂ ಸಹ ನೆಮ್ಮದಿ ಎನ್ನುವುದು ಬೇಕೇ ಬೇಕು. ಅದಕ್ಕಾಗಿ ನೀವು ಮಾಡಬೇಕಾದ 3 ಪ್ರಮುಖ ಬದಲಾವಣೆಗಳು ಯಾವುವೆಂದು ನೋಡೋಣ ಬನ್ನಿ. ಮೊದಲನೆಯದಾಗಿ, ಮನಸ್ಸು ಬಿಚ್ಚಿ ಮಾತನಾಡಿ. ಮಕರ ರಾಶಿಯವರು, ಮೊದಲು ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಮನಸ್ಸು ಬಿಚ್ಚಿ ನಿಮ್ಮ ನೋವನ್ನು, ನಿಮ್ಮ ಪ್ರೀತಿಯನ್ನು ನಿಮಗೆ ಬೇಕಾಗಿರುವ ವ್ಯಕ್ತಿಯಲ್ಲಿ ಹೇಳಿಕೊಳ್ಳಿ. ನಿಮ್ಮ ಭಾವನೆಯನ್ನು ಹಂಚಿಕೊಳ್ಳೋದ್ರಿಂದ ನೀವು ಎಂದಿಗೂ ಯಾರಿಗೂ ಸಹ ಸಣ್ಣವರಾಗುವುದಿಲ್ಲ. ಮೊದಲು ನಿಮ್ಮ ಹತ್ತಿರದವರ ಬಳಿ ನಿಮ್ಮ ಕಷ್ಟ ಸುಖಗಳನ್ನು ಹಾಗೂ ಸೋಲನ್ನು ಅಥವಾ ಗೆಲುವನ್ನು ಆಪ್ತರಲ್ಲಿ ಹೇಳಿಕೊಳ್ಳಿ. ಕಣ್ಣೀರು ಹಾಕುವುದು ದೌರ್ಬಲ್ಯವಲ್ಲ, ಅದು ಮನಸ್ಸಿನ ಒಂದು ಭಾರವನ್ನು ಇಳಿಸುವ ದಾರಿ. ಯಾವಾಗ ನೀವು ನಿಮ್ಮ ಮನಸ್ಸು ಬಿಚ್ಚಿ ಮಾತನಾಡುವಿರೋ ಆಗ ಜಗತ್ತು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಶುರು ಮಾಡುತ್ತದೆ ಹಾಗೂ ನಿಮ್ಮನ್ನು ನಂಬುತ್ತದೆ. ಎರಡನೆಯದಾಗಿ, ಹೆಚ್ಚಿನ ಜವಾಬ್ದಾರಿ. ಮಕರ ರಾಶಿಯವರು, ಎಲ್ಲ ಜವಾಬ್ದಾರಿಗಳನ್ನು ತಾವೇ ಮಾಡಬೇಕಿಲ್ಲ. ಜಗತ್ತು ನೀವು ಇಲ್ಲದಿದ್ದರೂ ನಡೆಯುತ್ತದೆ. ಕೆಲವು ಸಂದರ್ಭಗಳಲ್ಲಿ ನಮಗಾಗಿ ಜಗತ್ತು, ಜಗತ್ತಿಗಾಗಿ ನಾವಲ್ಲ ಎನ್ನುವ ಮನಸ್ಥಿತಿ ರೂಢಿಸಿಕೊಳ್ಳಿ. ಕೆಲವು ನಿಮಗೆ ಇರುವ ಸ್ವಲ್ಪ ಜವಾಬ್ದಾರಿಯನ್ನು ಬೇರೆಯವರಿಗೆ ಹಂಚುವುದನ್ನು ಕಲಿಯಿರಿ. ಪರ್ಫೆಕ್ಷನ್ ಹಿಂದೆ ಓಡುವುದನ್ನು ನಿಲ್ಲಿಸಿ. ಸ್ವಲ್ಪ ನೆಮ್ಮದಿಯ ಹಿಂದೆ ಹೋಗುವುದನ್ನು ಕಲಿಯಿರಿ. ತಪ್ಪುಗಳೇ ಆದರೂ ಪರವಾಗಿಲ್ಲ, ಸ್ವಲ್ಪ ಸಮಯ ತೆಗೆದುಕೊಂಡು ಸರಿ ಮಾಡಿಕೊಳ್ಳಿ. ಆದರೆ ಮೊದಲು ಮಾನಸಿಕ ಒತ್ತಡದಿಂದ ನೀವು ಮುಕ್ತರಾಗಿ ನೆಮ್ಮದಿಯ ಜೀವನ ನಿಮ್ಮದಾಗಿಸಿಕೊಳ್ಳಿ.
ಮೂರನೆಯದಾಗಿ ನಿಮಗಾಗಿ ಬದುಕುವುದನ್ನು ಕಲಿಯಿರಿ. ಇಷ್ಟು ವರ್ಷ ಬೇರೆಯವರಿಗಾಗಿ ಅಂದರೆ ಕುಟುಂಬಕ್ಕಾಗಿ, ಸಮಾಜಕ್ಕಾಗಿ, ಸ್ನೇಹಿತರಿಗಾಗಿ ಇಷ್ಟು ದಿನ ಬದುಕಿದ್ದು ಸಾಕು. ಇರುವ ಮುಂದಿನ ದಿನದಲ್ಲಿ ಸ್ವಲ್ಪ ಸಮಯವನ್ನು ನಿಮಗಾಗಿ ಮೀಸಲಿಡಿ. ನಿಮಗೆ ಇಷ್ಟವಾಗುವ ಹಾಡು ಹೇಳಿ, ದಿನಪತ್ರಿಕೆಯನ್ನು ಓದಿರಿ, ಕುಟುಂಬದ ಜೊತೆಯಲ್ಲಿ ಪ್ರವಾಸ ಮಾಡಿ, ಪ್ರಕೃತಿಯನ್ನು ನೋಡಿ ಆನಂದಿಸಿ, ಪ್ರಾಣಿ ಪಕ್ಷಿಗಳೊಂದಿಗೆ ಬಾಂಧವ್ಯ ಬೆಳೆಸಿಕೊಳ್ಳಿ. ಬದುಕಿನಲ್ಲಿ ಸಣ್ಣ ಪುಟ್ಟ ಖುಷಿಗಳನ್ನು ಅನುಭವಿಸಿ ಆನಂದಿಸಿ. ಶನಿ ಮಹಾತ್ಮ ನಿಮ್ಮ ಕರ್ಮಕ್ಕೆ ತಕ್ಕಂತೆ ಫಲವನ್ನು ಕೊಟ್ಟೇ ಕೊಡುತ್ತಾನೆ. ಒಳ್ಳೆಯದಾದರೆ ಒಳ್ಳೆಯ ಕರ್ಮ, ಕೆಟ್ಟದಾದರೆ ಕೆಟ್ಟ ಕರ್ಮ ಸಿಕ್ಕೇ ಸಿಗುತ್ತದೆ. ಆದರೆ ಶನಿ ಮಹಾತ್ಮನು ಮಕರ ರಾಶಿಯವರು ಸಂತೋಷವಾಗಿರಬಾರದು ಎಂದು ಆತ ಎಂದೂ ಹೇಳಿಲ್ಲ. ಮಕರ ರಾಶಿಯವರೇ, ನಿಮ್ಮ ಕಷ್ಟದ ಪರಿಶ್ರಮಕ್ಕೆ ದಿನವಿಡೀ ಕೆಲಸದಲ್ಲಿ ಕಷ್ಟಪಡುವ ನೀವು ಇದರ ಜೊತೆಗೆ ಸ್ವಲ್ಪ ಪ್ರೀತಿ ಮತ್ತು ಭಾವನೆಯನ್ನು ಸೇರಿಸಿಕೊಂಡ್ರೆ ನೀವು ಸೋಲಿಲ್ಲದ ಸರದಾರರಾಗುವಿರಿ. ಬಂಡೆಯೊಳಗಿನ ನೀರಿನ ಸೆಲೆಯಂತೆ ನಿಮ್ಮ ಪ್ರೀತಿ ಹೊರಬರಲಿ. ಆಗ ನೋಡಿ ನಿಮ್ಮ ಕುಟುಂಬ, ನಿಮ್ಮ ಸಮಾಜ, ಅಕ್ಕಪಕ್ಕದ ಸ್ನೇಹಿತರು ಹಾಗೂ ಇಡೀ ಜಗತ್ತು ನಿಮ್ಮನ್ನು ಕೇವಲ ಗೌರವಿಸುವುದಲ್ಲ, ನಿಮ್ಮನ್ನು ಪ್ರೀತಿಸಲು ಆರಂಭಿಸುತ್ತದೆ. ನಿಮ್ಮ ಯಶಸ್ಸು ಕೇವಲ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿಲ್ಲ, ನಿಮ್ಮ ಖುಷಿ ಮತ್ತು ನಗುವಿನಲ್ಲಿದೆ. ನೀವು ಒಂದು ಬಾರಿ ಯಾವುದೇ ವಸ್ತುವಾಗಲಿ ಅಥವಾ ವ್ಯಕ್ತಿಯಾಗಲು ಇಷ್ಟಪಟ್ಟರೆ ತಾವು ಪಡೆಯುವವರೆಗೆ ಬಿಡುವುದಿಲ್ಲ. ಸರಿ ಸ್ನೇಹಿತರೆ, ಮಕರ ರಾಶಿಯವರ ಈ ವಿಡಿಯೋ, ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ, ನಿಮ್ಮ ಬದುಕಿನಲ್ಲಿ ನಡೆಯುತ್ತಿರುವ ಘಟನೆ ಸತ್ಯಾಸತ್ಯತೆ ಅನಿಸಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸಾಧ್ಯವಾದಷ್ಟು ಈ ಮಾಹಿತಿಯನ್ನು ಮಕರ ರಾಶಿಯವರಿಗೆ ತಿಳಿಸಿ ಹಾಗೂ ಈ ಮಾಹಿತಿಯನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಇಂತಹ ಗಂಭೀರವಾದ ಮತ್ತು ಜೀವನ ಬದಲಿಸುವಂಥ ಹಲವು ಜ್ಯೋತಿಷ್ಯ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು. ಯಶಸ್ಸಿನ ಶಿಖರವನ್ನೇರಲು ತಮ್ಮದೇ ಆದ ದಾರಿಯನ್ನು ನಿರ್ಮಿಸಿಕೊಳ್ಳುವ, ನೋವನ್ನೆಲ್ಲ ನುಂಗಿಕೊಂಡು ನಗುವ ಬೀರುವ, ಶಿಸ್ತಿನ ಸಿಪಾಯಿಯಂತೆ ಕಾಣುವ, ಆದರೆ ಹೃದಯದಲ್ಲಿ ಪ್ರೀತಿಯ ಮಹಾಸಾಗರವನ್ನೇ ಬಚ್ಚಿಟ್ಟುಕೊಂಡಿರುವ ವ್ಯಕ್ತಿಗಳೇ ಮಕರ ರಾಶಿಯವರು. ಜ್ಯೋತಿಷ್ಯ ಚಕ್ರದ 10ನೇ ರಾಶಿ ಮಕರ ರಾಶಿ. ಕರ್ಮಕಾರಕನಾದ ಶನಿದೇವನ ಆಡಳಿತಕ್ಕೆ ಒಳಪಟ್ಟಿರುವ ಈ ಗಂಭೀರ ಮುಖವಾಡದೊಳಗೆ ಅದೆಷ್ಟು ರಹಸ್ಯಗಳಿವೆ, ಅದೆಷ್ಟು ಗುಪ್ತ ಸತ್ಯಗಳಿವೆ. ನೀವು ಮಕರ ರಾಶಿಯವರಾಗಿದ್ದರೆ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ. ನಿಮ್ಮ ಜೀವನದ ಕೆಲವು ತಪ್ಪುಗಳನ್ನು ತಿಳಿದುಕೊಂಡು ಮುನ್ನಡೆಯುವ ಸಮಯವಿದು. ಅದಕ್ಕಿಂತ ಮೊದಲು ಜೈ ಶನಿದೇವ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ರಾಶಿಚಕ್ರದಲ್ಲಿ ಅತ್ಯಂತ ಶಿಸ್ತುಬದ್ಧ, ಜವಾಬ್ದಾರಿಯುತ ಮತ್ತು ಮಹತ್ವಾಕಾಂಕ್ಷೆಯ ರಾಶಿಯಾದ ಮಕರ ರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮಕರ ರಾಶಿ ಎಂದರೆ ಕಷ್ಟದ ಜೀವನ ಎಂದು ತುಂಬ ಜನ ಭಾವಿಸಿದ್ದಾರೆ. ಶನಿಯ ಆಳ್ವಿಕೆಯಲ್ಲಿರುವ ಈ ರಾಶಿಯು ಸದಾ ಕಷ್ಟಗಳನ್ನು ಎದುರಿಸಬಹುದು. ಆದರೆ ಮಕರ ರಾಶಿಯ ಚಿಹ್ನೆ ಪರ್ವತವನ್ನು ಏರುವ ಮೇಕೆ. ಇದು ಕೇವಲ ಒಂದು ಚಿಹ್ನೆಯಲ್ಲ, ಮಕರ ರಾಶಿಯವರ ಜೀವನ ಮತ್ತು ವ್ಯಕ್ತಿತ್ವದ ಸಂಪೂರ್ಣ ಪ್ರತಿಬಿಂಬ. ಮೇಕೆಯಂತೆ ಅವರು ನಿಧಾನವಾಗಿ ಆದರೆ ಸ್ಥಿರವಾಗಿ ತಮ್ಮ ಗುರಿಯತ್ತ ಸಾಗುತ್ತಾರೆ. ಇವರ ಜೀವನದಲ್ಲಿ ಆತುರಕ್ಕೆ, ಆಡಂಬರಕ್ಕೆ ಜಾಗವಿಲ್ಲ. ಇವರ ನಡಿಗೆಯಲ್ಲಿ, ಮಾತಿನಲ್ಲಿ ಒಂದು ರೀತಿಯ ಗಾಂಭೀರ್ಯ ಮತ್ತು ಅಳತೆ ಇರುತ್ತದೆ. ಇವರು ಗುಂಪಿನಲ್ಲಿ ಪ್ರದರ್ಶನ ತೋರಲು ಇಷ್ಟಪಡುವುದಿಲ್ಲ. ಬದಲಾಗಿ ತೆರೆಮರೆಯಲ್ಲಿ ನಿಂತು ಎಲ್ಲವನ್ನ ನಿಯಂತ್ರಿಸಲು ಮತ್ತು ಕಾರ್ಯರೂಪಕ್ಕೆ ತರಲು ಬಯಸುತ್ತಾರೆ. ಅವರಲ್ಲಿರುವ ಸಹನೆ, ಶಿಸ್ತು ಮತ್ತು ಕಠಿಣ ಪರಿಶ್ರಮವೇ ಅವರನ್ನು ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯುತ್ತದೆ. ಈ ರಾಶಿಯ ಅಧಿಪತಿ ಶನಿದೇವ. ಶನಿಯು ಕರ್ಮ, ಶಿಸ್ತು, ನ್ಯಾಯ, ಜವಾಬ್ದಾರಿ ಮತ್ತು ವೈರಾಗ್ಯದ ಕಾರಕ. ಹಾಗಾಗಿಯೇ ಮಕರ ರಾಶಿಯವರಿಗೆ ಹುಟ್ಟಿನಿಂದಲೇ ಜವಾಬ್ದಾರಿಯ ಅರಿವು, ಕೆಲಸದ ಮೇಲೆ ಶ್ರದ್ಧೆ ಮತ್ತು ವಾಸ್ತವಿಕ ದೃಷ್ಟಿಕೋನ ರಕ್ತದಲ್ಲಿಯೇ ಬಂದಿರುತ್ತದೆ. ಇವರು ಸುಮ್ಮನೆ ಹಗಲುಗನಸು ಕಾಣುವುದಿಲ್ಲ. ತಾವು ಕಂಡ ಕನಸನ್ನು ನನಸು ಮಾಡಲು ಬೇಕಾದ ಯೋಜನೆಯನ್ನು ರೂಪಿಸುವುದರಲ್ಲಿ ನಿಸ್ಸೀಮರು. ಮೇಲ್ನೋಟಕ್ಕೆ ಇವರು ಬಹಳ ಗಂಭೀರ ಸ್ವಭಾವದವರು, ನೀರಸ ವ್ಯಕ್ತಿಗಳು ಮತ್ತು ಹಣದ ಹಿಂದೆ ಮಾತ್ರ ಹೋಗುವವರು ಎಂದು ಕಾಣಿಸಬಹುದು. ಅವರು ಯಾವಾಗಲೂ ಕೆಲಸ ಮತ್ತು ಜವಾಬ್ದಾರಿಗಳ ಬಗ್ಗೆ ಮಾತನಾಡ್ತಾರೆ. ಆದರೆ ಇದು ಅವರ ದೌರ್ಬಲ್ಯವಲ್ಲ, ಅದು ಅವರ ಜೀವನದ ಗುರಿಯ ಸ್ಪಷ್ಟತೆ. ಅವರ ಮನಸ್ಸಿನಲ್ಲಿ ಸದಾ ಮುಂದಿನ ಹಂತದ ಯೋಜನೆಗಳೇ ಇರುತ್ತವೆ. ಚಿಕ್ಕ ಪುಟ್ಟ ಭಾವನಾತ್ಮಕ ವಿಷಯಗಳಿಗೆ ವಿನಾಕಾರಣ ಹರಟೆಗೆ ಇವರು ಹೆಚ್ಚು ಬೆಲೆ ಕೊಡುವುದಿಲ್ಲ. ಸಮಾಜದಲ್ಲಿ ಒಂದು ಗೌರವಾನ್ವಿತ ಸ್ಥಾನ, ಆರ್ಥಿಕ ಭದ್ರತೆ ಮತ್ತು ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸುವುದೇ ಇವರ ಜೀವನದ ಪರಮ ಗುರಿ. ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳೋದು ಮಕರ ರಾಶಿಯವರು ಕೇವಲ ಕೆಲಸ, ಹಣ ಮತ್ತು ಅಧಿಕಾರವನ್ನು ಬಯಸುತ್ತಾರೆ. ಅವರಿಗೆ ಪ್ರೀತಿ, ಪ್ರೇಮ, ಭಾವನೆಗಳಿಗೆ ಬೆಲೆ ಇಲ್ಲ ಎಂದು. ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು.
ಮಕರ ರಾಶಿಯವರು ಅತ್ಯಂತ ಆಳವಾದ ಪ್ರೀತಿಯನ್ನ ಮತ್ತು ಕಾಳಜಿಯನ್ನ ಹೊಂದಿರುವ ವ್ಯಕ್ತಿಗಳು. ಹೌದು, ನೀವು ಕೇಳಿದ್ದು ಸರಿ. ತಮ್ಮ ಗಂಭೀರ ಮತ್ತು ಕಠಿಣ ಮುಖವಾಡದ ಹಿಂದೆ ಅವರು ತಮ್ಮ ಕುಟುಂಬ ಮತ್ತು ಪ್ರೀತಿ ಪಾತ್ರರ ಬಗ್ಗೆ ಅಪಾರವಾದ ವಾತ್ಸಲ್ಯವನ್ನ ಬಚ್ಚಿಟ್ಟುಕೊಂಡಿರುತ್ತಾರೆ. ಇವರು ತಮ್ಮ ಪ್ರೀತಿಯನ್ನ ಸಿಂಹ ರಾಶಿಯವರಂತೆ ಆಡಂಬರದಿಂದ ತೋರಿಸಿಕೊಳ್ಳುವುದಿಲ್ಲ. ಬದಲಾಗಿ ತಮ್ಮವರ ಭವಿಷ್ಯವನ್ನ ಭದ್ರಪಡಿಸುವ ಮೂಲಕ, ಅವರಿಗೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ಒದಗಿಸುವ ಮೂಲಕ ಮತ್ತು ಕಷ್ಟ ಕಾಲದಲ್ಲಿ ಬಂಡೆಯಂತೆ ಅವರ ಜೊತೆ ನಿಲ್ಲುವ ಮೂಲಕ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾರೆ. ಇವರ ಪ್ರೀತಿ ಮಾತಿಗಿಂತ ಕೃತಿಯಲ್ಲಿ ವ್ಯಕ್ತವಾಗುತ್ತದೆ. ಮಕರ ರಾಶಿಯವರು ಅತ್ಯುತ್ತಮ ಮತ್ತು ನಂಬಿಕಸ್ಥ ಸ್ನೇಹಿತರು. ಇವರು ಸುಲಭವಾಗಿ ಎಲ್ಲವನ್ನೂ ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವುದಿಲ್ಲ. ಆದರೆ ಒಮ್ಮೆ ಸ್ನೇಹಿತರಾದರೆ ಜೀವನ ಪರ್ಯಂತ ಆ ಸ್ನೇಹವನ್ನು ಉಳಿಸಿಕೊಳ್ತಾರೆ. ತಮ್ಮ ಸ್ನೇಹಿತರಿಗೆ ಪ್ರಾಯೋಗಿಕ ಸಲಹೆಗಳನ್ನು ನೀಡೋದ್ರಲ್ಲಿ ಮತ್ತು ಕಷ್ಟದ ಸಮಯದಲ್ಲಿ ದಾರಿ ತೋರಿಸೋದ್ರಲ್ಲಿ ಇವರು ಎತ್ತಿದ ಕೈ. ಪ್ರೀತಿಯನ್ನು ತೋರಿಸುವ ವಿಷಯದಲ್ಲಿ ಇವರು ವಾಸ್ತವವಾದಿಗಳು. ತಮ್ಮ ಸಂಗಾತಿಗೆ ಚಂದ್ರ ತಾರೆಗಳನ್ನು ತಂದುಕೊಡುವ ಸುಳ್ಳು ಭರವಸೆ ನೀಡುವುದಿಲ್ಲ. ಬದಲಾಗಿ ಒಂದು ಸುರಕ್ಷಿತ ಮತ್ತು ಸುಭದ್ರವಾದ ಜೀವನವನ್ನು ನೀಡುವ ಭರವಸೆಯನ್ನು ನೀಡುತ್ತಾರೆ ಮತ್ತು ಅದನ್ನು ಈಡೇರಿಸುತ್ತಾರೆ. ಇವರಿಗೆ ಬದ್ಧತೆ ಎಂದರೆ ಪವಿತ್ರವಾದದ್ದು. ವೃತ್ತಿ ಜೀವನಕ್ಕೆ ಬಂದರೆ ಮಕರ ರಾಶಿಯವರು ಹುಟ್ಟು ನಿರ್ವಾಹಕರು. ಇವರು ಅತ್ಯುತ್ತಮವಾದ ಯೋಜನಾ ಕೌಶಲ್ಯವನ್ನು ಹೊಂದಿರುತ್ತಾರೆ. ಆಡಳಿತ ನಿರ್ವಹಣೆ, ಹಣಕಾಸು, ಕಾನೂನು, ರಾಜಕೀಯ, ನಿರ್ಮಾಣ ಮತ್ತು ಯಾವುದೇ ರೀತಿಯ ವ್ಯವಸ್ಥಿತವಾದ ಕೆಲಸಗಳಲ್ಲಿ ಇವರು ಉನ್ನತ ಸ್ಥಾನವನ್ನು ತಲುಪುತ್ತಾರೆ. ಶಿಸ್ತು ಮತ್ತು ಸಮಯ ಪ್ರಜ್ಞೆ ಇವರ ಯಶಸ್ಸಿನ ಮೂಲಮಂತ್ರ. ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ಜಾಗರೂಕರು ಮತ್ತು ಶಿಸ್ತಿನಿಂದ ಇರುತ್ತಾರೆ. ಇವರು ದುಂದುವೆಚ್ಚ ಮಾಡುವುದನ್ನು ದ್ವೇಷಿಸುತ್ತಾರೆ. ಪ್ರತಿಯೊಂದು ರೂಪಾಯಿಯ ಮೌಲ್ಯವನ್ನು ಇವರು ಅರಿತಿರುತ್ತಾರೆ. ಉಳಿತಾಯ, ಹೂಡಿಕೆ ಮತ್ತು ಸಂಪತ್ತಿನ ನಿರ್ಮಾಣದಲ್ಲಿ ಇವರು ನಿಪುಣರು. ಐಷಾರಾಮಿ ಜೀವನಕ್ಕಿಂತ ಭದ್ರವಾದ ಭವಿಷ್ಯಕ್ಕೆ ಇವರು ಹೆಚ್ಚು ಮಹತ್ವ ನೀಡುತ್ತಾರೆ. ಪ್ರೀತಿಯ ವಿಷಯದಲ್ಲಿ ಮಕರ ರಾಶಿಯವರದ್ದು ಸ್ಥಿರವಾದ ದಾರಿ. ಇವರು ಸುಲಭವಾಗಿ ಪ್ರೀತಿಯಲ್ಲಿ ಬೀಳುವುದಿಲ್ಲ. ಆದರೆ ಒಮ್ಮೆ ಬಿದ್ದರೆ ಆ ಸಂಬಂಧಕ್ಕೆ ಸಂಪೂರ್ಣವಾಗಿ ಬದ್ಧರಾಗಿರುತ್ತಾರೆ. ಇವರ ಪ್ರೀತಿ ಶಾಂತ ನದಿಯಂತೆ ಆಳ ಮತ್ತು ಗಂಭೀರ. ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು. ಇವರ ಕೆಲಸವೇ ಜೀವನ ಎನ್ನುವ ಸ್ವಭಾವ ಮತ್ತು ಭಾವನೆಗಳನ್ನು ವ್ಯಕ್ತಪಡಿಸಲು ಹಿಂಜರಿಯುವುದು ಕೆಲವೊಮ್ಮೆ ಸಂಬಂಧಗಳಲ್ಲಿ ಅಂತರವನ್ನು ಮೂಡಿಸಬಹುದು. ಇವರು ಯಾವಾಗಲೂ ತಮ್ಮ ಸಂಗಾತಿಯಿಂದ ಜವಾಬ್ದಾರಿಯುತ ನಡವಳಿಕೆಯನ್ನು ನಿರೀಕ್ಷಿಸುತ್ತಾರೆ. ಸಂಗಾತಿ ತಮ್ಮನ್ನು ಅರ್ಥ ಮಾಡಿಕೊಳ್ಬೇಕು ಎಂದು ಬಯಸುತ್ತಾರೆಯೇ ಹೊರತು ತಾವೇನು ಬಯಸುತ್ತೇವೆ ಎಂಬುದನ್ನು ನೇರವಾಗಿ ಹೇಳೋದಿಲ್ಲ. ಇವರ ಮೊಂಡುತನ ಮತ್ತು ಕೆಲವೊಮ್ಮೆ ನಿರಾಶಾವಾದಿ ಧೋರಣೆ ಸಂಗಾತಿಗೆ ಬೇಸರ ತರಿಸಬಹುದು ಮತ್ತು ತಮ್ಮ ಕೆಲಸದ ಒತ್ತಡವನ್ನು ಬದಿಗಿಟ್ಟು ಸಂಗಾತಿಯ ಭಾವನೆಗಳಿಗೆ ಸಮಯ ನೀಡುವ ಗುಣವನ್ನು ಬೆಳೆಸಿಕೊಂಡ್ರೆ ಇವರ ಪ್ರೇಮ ಜೀವನವು ಸುಭದ್ರವಾಗಿರುತ್ತದೆ. ಮಕರ ರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೇ ಎಂದು ನೋಡೋದಾದರೆ ಖಂಡಿತ ಇದೆ. ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ. ಅತಿಯಾದ ಮೊಂಡುತನ. ತಾವು ನಂಬಿದ್ದೇ ಸರಿ, ತಾವು ಹಿಡಿಯ ದಾರಿಯೇ ಸರಿ ಎಂದು ವಾದಿಸುತ್ತಾರೆ. ಬದಲಾವಣೆಗೆ ಹೊಂದಿಕೊಳ್ಳುವುದು ಇವರಿಗೆ ಕಷ್ಟ. ನಿರಾಶಾವಾದ. ಎಲ್ಲ ವಿಷಯಗಳಲ್ಲೂ ಕೆಟ್ಟದ್ದನ್ನೇ ಮೊದಲು ಯೋಚಿಸುವ ಸ್ವಭಾವ ಇವರದ್ದು. ಇದರಿಂದಾಗಿ ಒಳ್ಳೆಯ ಅವಕಾಶಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ. ಕ್ಷಮಿಸದಿರುವುದು. ತಮಗೆ ಯಾರಾದರೂ ದ್ರೋಹ ಮಾಡಿದರೆ ಅದನ್ನು ಇವರು ಸುಲಭವಾಗಿ ಮರೆಯುವುದಿಲ್ಲ ಮತ್ತು ಕ್ಷಮಿಸುವುದಿಲ್ಲ. ಭಾವನೆಗಳನ್ನು ವ್ಯಕ್ತಪಡಿಸದಿರುವುದು. ತಮ್ಮ ನೋವು, ಪ್ರೀತಿ ಯಾವುದನ್ನು ಹೊರಗೆ ತೋರಿಸಿಕೊಳ್ಳುವುದಿಲ್ಲ. ಇದರಿಂದಾಗಿ ಇವರನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗುತ್ತದೆ. ಮಕರ ರಾಶಿಯವರು ಸಾಮಾನ್ಯವಾಗಿ ಶಿಸ್ತಿನ ಜೀವನ ಶೈಲಿಯಿಂದ ಉತ್ತಮ ಆರೋಗ್ಯವನ್ನು ಹೊಂದಿರುತ್ತಾರೆ. ಆದರೆ ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ಮೂಳೆ, ಹಲ್ಲು, ಮೊಣಕಾಲು ಮತ್ತು ಚರ್ಮಕ್ಕೆ ಸಂಬಂಧಿಸಿದ್ದು. ಶನಿಯು ದೇಹದ ಚೌಕಟ್ಟಾದ ಮೂಳೆಗಳನ್ನು ಪ್ರತಿನಿಧಿಸುತ್ತಾನೆ. ಅತಿಯಾದ ಕೆಲಸದ ಒತ್ತಡ ಮತ್ತು ಮಾನಸಿಕ ಚಿಂತೆ ಇವರ ಕೀಲುಗಳ ಮೇಲೆ, ವಿಶೇಷವಾಗಿ ಮೊಣಕಾಲಿನ ಮೇಲೆ ಪರಿಣಾಮ ಬೀರಬಹುದು. ಇವರು ತಮ್ಮ ಆಹಾರದಲ್ಲಿ ಕ್ಯಾಲ್ಸಿಯಂಯುಕ್ತ ಪದಾರ್ಥಗಳನ್ನು ಸೇವಿಸುವುದು ಮತ್ತು ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಅತ್ಯಗತ್ಯ. ಬನ್ನಿ ಈಗ ಮಕರ ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ. ಶನಿಯ ಆಳ್ವಿಕೆಯಲ್ಲಿರುವ ಇವರು ಜೀವನವನ್ನು ಒಂದು ಕರ್ತವ್ಯ ಮತ್ತು ಜವಾಬ್ದಾರಿ ಎಂದು ಭಾವಿಸುತ್ತಾರೆ. ಆದರೆ ಜೀವನವು ಇವರಿಗೆ ಒಂದು ಪ್ರಮುಖ ಪಾಠವನ್ನು ಕಲಿಸಲು ಬಯಸುತ್ತದೆ. ಅದುವೇ ಸಮತೋಲನ. ಇವರ ಜೀವನದ ದೊಡ್ಡ ಸವಾಲೇ ತಮ್ಮ ವೃತ್ತಿ ಮತ್ತು ವೈಯಕ್ತಿಕ ಜೀವನದ ನಡುವೆ ಸಮತೋಲನವನ್ನು ಕಂಡುಕೊಳ್ಳೋದು. ಇವರ ಜೀವನದ ಹೋರಾಟ ಹಣ ಸಂಪಾದಿಸುವುದರಲ್ಲಾಗಲಿ ಉನ್ನತ ಸ್ಥಾನದಲ್ಲಿ ಇರುವವರಾಗಲಿ ಇರುವುದಿಲ್ಲ. ಬದಲಾಗಿ ತಮ್ಮೊಳಗಿನ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ತಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳೋದ್ರಲ್ಲಿರುತ್ತದೆ.
ಯಾವಾಗ ಇವರು ಯಶಸ್ಸಿನ ಜೊತೆ ಜೀವನದ ಸಣ್ಣ ಪುಟ್ಟ ಸಂತೋಷಗಳನ್ನು ಆನಂದಿಸಲು ಕಳೆಯುತ್ತಾರೋ, ಯಾವಾಗ ತಮ್ಮ ಕಠಿಣ ಮುಖವಾಡಗಳನ್ನು ಕಳಚಿಟ್ಟು ಮನಬಿಚ್ಚಿ ನಗುತ್ತಾರೋ, ಆಗಲೇ ಇವರ ಜೀವನ ಪರಿಪೂರ್ಣವಾಗುತ್ತದೆ. ನಿಜವಾದ ಯಶಸ್ಸೆಂದರೆ ಕೇವಲ ಗುರಿ ತಲುಪುವುದಲ್ಲ, ಆ ಪಯಣವನ್ನು ಆನಂದಿಸುವುದು ಎಂಬುದನ್ನು ಅರಿತಾಗ ಇವರು ಜಗತ್ತಿನಲ್ಲಿ ನಿಜವಾದ ಸಂತೋಷವನ್ನು ಕಾಣುತ್ತಾರೆ. ಮಕರ ರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ. ಹೊಂದಿಕೊಳ್ಳುವುದನ್ನು ಕಲಿಯಿರಿ. ಯಾವಾಗಲೂ ನಿಮ್ಮ ದಾರಿಯೇ ಸರಿ ಎಂದು ಭಾವಿಸಬೇಡಿ. ಇತರರ ಸಲಹೆಗಳಿಗೂ ಕಿವಿಗೊಡಿ. ಭಾವನೆಗಳನ್ನು ಹಂಚಿಕೊಳ್ಳಿ. ನಿಮ್ಮ ನೋವು ನಲಿವುಗಳನ್ನು ನಿಮ್ಮ ಸಂಗಾತಿ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಅದು ನಿಮ್ಮ ಮನಸ್ಸನ್ನು ಹಗುರಗೊಳಿಸುತ್ತದೆ. ವಿಶ್ರಾಂತಿ ತೆಗೆದುಕೊಳ್ಳಿ. ಕೆಲಸದ ಮಧ್ಯೆ ವಿರಾಮ ತೆಗೆದುಕೊಳ್ಳಿ. ಕುಟುಂಬದವರೊಂದಿಗೆ ಸಮಯವನ್ನು ಕಳೆಯಿರಿ. ಶನಿದೇವನ ಆರಾಧನೆ. ಪ್ರತಿ ಶನಿವಾರ ಶನಿದೇವನ 7ನೇ ದೀಪವನ್ನು ಹಚ್ಚಿಡುವುದು ಮತ್ತು ಎಳ್ಳಿನ ದೀಪವನ್ನು ಹಚ್ಚುವುದರಿಂದ ಮತ್ತು ಓಂ ಶನೇಶ್ವರಾಯ ನಮಃ ನಮಗೆ ಮಂತ್ರವನ್ನು ಪಠಿಸುವುದರಿಂದ ಮನಸ್ಸಿಗೆ ಸ್ಥಿರತೆ ಮತ್ತು ಧನಾತ್ಮಕ ಶಕ್ತಿ ಲಭಿಸುತ್ತದೆ. ಹಾಗಾದರೆ ಮಕರ ರಾಶಿ ಎಂದರೆ ಕೇವಲ ಕೆಲಸ, ಶಿಸ್ತು, ಮೊಂಡುತನ ಅಲ್ಲ. ಅವರೊಳಗೆ ಒಂದು ಬಂಡೆಯಂತಹ ಸ್ಥಿರವಾದ ಪ್ರೀತಿ ಇದೆ. ಜವಾಬ್ದಾರಿಯನ್ನು ಹೊರುವ ಅದ್ಭುತ ಶಕ್ತಿ ಇದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಶೂನ್ಯದಿಂದ ಶಿಖರಕ್ಕೇರುವ ಅಸಾಧಾರಣ ಛಲವಿದೆ. ಮೇಲ್ನೋಟಕ್ಕೆ ಕಲ್ಲು ಬಂಡೆಯಂತೆ ಕಠಿಣವಾಗಿ ಕಂಡರೂ ಅವರು ತಮ್ಮ ಪ್ರೀತಿ ಪಾತ್ರರಿಗೆ ಆಶ್ರಯ ನೀಡುವ ದೊಡ್ಡ ಪರ್ವತ. ಮುಂದಿನ ಬಾರಿ ನೀವು ಯಾವುದೇ ಮಕರ ರಾಶಿಯವರನ್ನು ಭೇಟಿಯಾದಾಗ ಅವರ ಗಂಭೀರತೆಯ ಹಿಂದಿರುವ ಆ ಕಾಳಜಿಯುಳ್ಳ ಹೃದಯವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.